ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಭಾರಿ ಮಳೆ ಗಾಳಿಗೆ ರಸ್ತೆಗೆ ಉರುಳಿದ ಮರಗಳು, ಸಂಚಾರ ಅಸ್ತವ್ಯಸ್ತ. ಬಕ್ರೀದ್ ಹಿನ್ನೆಲೆ ಬಸವಕಲ್ಯಾಣದಲ್ಲಿ ಪೊಲೀಸ್ ರೋಡ್ ಮಾರ್ಚ್. ಗುರುನಾನಕ್ ಆಸ್ಪತ್ರೆಯಲ್ಲಿ ಉಚಿತ ಡಯಾಲಿಸಿಸ್ ಕೇಂದ್ರಕ್ಕೆ ಚಾಲನೆ. ಆಳಂದ್ ಆಶ್ರಮದ ಗೋಶಾಲೆಗೆ ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ಭೇಟಿ. ಸುದ್ದಿಯ ವಿವರಗಳು. ಇಂದು ಬೆಳಗ್ಗೆ ಸುರಿದ ಭಾರಿ ಮಳೆ ಹಾಗೂ ಗಾಳಿಯಿಂದ ಬಸವಕಲ್ಯಾಣ ನಗರದ ವಿವಿಧ ಮುಖ್ಯ ರಸ್ತೆಗಳಲ್ಲಿ ಗಿಡ ಮರಗಳು ಬಿದ್ದು ಸಾರ್ವಜನಿಕರ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾದ ಘಟನೆ ನಡೆದಿದೆ. ಹಲವು ಕಡೆ ರಸ್ತೆ ಮಧ್ಯದಲ್ಲೇ ಮರಗಳು ಉರುಳಿ ಬಿದ್ದ ಪರಿಣಾಮ ವಾಹನ ಸವಾರರು ಹಾಗೂ ಪಾದಚಾರಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮಳೆ ಕಡಿಮೆ ಆದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಶರಣು ಸಲಗರ್ ಅವರು ನಗರದ ವಿವಿಧ ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಸಿದರು. ರಸ್ತೆ ಮಧ್ಯದಲ್ಲಿ ಬಿದ್ದಿದ್ದ ಮರಗಳು ಹಾಗೂ ಕೊಂಬೆಗಳನ್ನು ತಕ್ಷಣ ತೆರವುಗೊಳಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಳಿಕ ನಗರಸಭೆ ಸಿಬ್ಬಂದಿ ಹಾಗೂ ಕಾರ್ಮಿಕರು ಜೆಸಿಬಿ ಮತ್ತು ಇತರೆ ಯಂತ್ರಗಳ ಸಹಾಯದಿಂದ ಮರಗಳನ್ನು ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. गाड़ी तेज बंद जल्दी गाड़ी तेज हो. अच्छा ಬಕ್ರೀದ್ ಈದ್ ಉಲ್ ಅಜಹಾ ಹಬ್ಬದ ಹಿನ್ನೆಲೆಯಲ್ಲಿ ನಗರದಲ್ಲಿ ಶಾಂತಿ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಪೊಲೀಸ್ ಇಲಾಖೆ ವತಿಯಿಂದ ರೋಡ್ ಮಾರ್ಚ್ ನಡೆಸಲಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ನಡೆದ ರೋಡ್ ಮಾರ್ಚ್ಗೆ ಡಿಎಸ್ಪಿ ನೇತೃತ್ವ ವಹಿಸಿದರು. ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಪಾದಯಾತ್ರೆ ನಡೆಸಿ ಸಾರ್ವಜನಿಕರಲ್ಲಿ ಭದ್ರತೆ ಕುರಿತು ವಿಶ್ವಾಸ ಮೂಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಎಸ್ಪಿ, ಬಕ್ರೀದ್ ಹಬ್ಬವನ್ನು ಎಲ್ಲಾ ಸಮುದಾಯದವರು ಶಾಂತಿಯುತವಾಗಿ ಆಚರಿಸಬೇಕು. ಯಾವುದೇ ರೀತಿಯ ವಂದತಿಗಳಿಗೆ ಕಿವಿಗೊಡದೆ ಸಾರ್ವಜನಿಕರು ಪೊಲೀಸ್ ಇಲಾಖೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಹಬ್ಬದ ಸಂದರ್ಭದಲ್ಲಿ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದರು. ರೋಡ್ ಮಾರ್ಚ್ನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಸಿಬ್ಬಂದಿ ಹಾಗೂ ವಿವಿಧ ಘಟಕಗಳ ಅಧಿಕಾರಿಗಳು ಭಾಗವಹಿಸಿದರು. ಇಂದು ಬಸವಕಲ್ಯಾಣ ನಗರದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತವಾಗಿ ಮಾನ್ಯ ಪೊಲೀಸ್ ಅಧೀಕ್ಷಕರು ಅವರ ನೇತೃತ್ವದಲ್ಲಿ ಬಸವಕಲ್ಯಾಣ ನಗರದಲ್ಲಿ ಒಂದು ಪಥಸಂಚಲನ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಪೊಲೀಸ್ ಅಧೀಕ್ಷಕರ ನೇತೃತ್ವವಾಗಿತ್ತು. 2 ಡಿವೈಎಸ್ಪಿಗಳು, 2 ಜನ ಸಿಪಿಆರ್ ಅವರು, ಆಮೇಲೆ 12 ಜನ ಪಿಎಸ್ಆರ್ ಅವರು ಹಾಗೂ 100 ಜನ ಇತರೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಕೂಡ ಹಾಜರಿದ್ದರು. ಇದರ ಮುಖ್ಯ ಉದ್ದೇಶ ನಾವು ಇಡೀ ಬಸವಕಲ್ಯಾಣ ನಗರದ ವಿವಿಧ ಮುಖ್ಯವಾಗಿರುವಂತಹ ಸ್ಥಳಗಳಲ್ಲಿ, ಮುಖ್ಯವಾಗಿರುವಂತಹ ಏನು ಪ್ರದೇಶಗಳಿದೆ ಅಲ್ಲಿ ನಾವು ಸಂಚಾರ ಮಾಡಿ ಜನರಲ್ಲಿ ಒಂದು ಅಭಯವನ್ನ ಹಾಗೂ ಈ ಒಂದು ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಪಾಲನೆಗಾಗಿ ನಾವು ಕೂಡ ಜನರಲ್ಲಿ ಒಂದು ಮನವಿಯನ್ನ ಮಾಡಿಕೊಳ್ಳಿಕ್ಕಾಗಿ ಹಾಗೂ ಪೊಲೀಸ್ ಪಡೆಯ ಒಂದು ನಿಮ್ಮ ಜೊತೆ ಸದಾ ಕಾಲದಲ್ಲಿ ಇದೆ ಅನ್ನುವಂತಹ ಒಂದು ಸಂದೇಶವನ್ನ ಮೂಡಲಿಕ್ಕಾಗಿ ಇವತ್ತಿನ ಈ ಪಥಸಂಚಲನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಜೊತೆಯಲ್ಲಿ ಯಾರು ಕೂಡ ಈ ಪ್ರಮುಖವಾಗಿರುವಂತಹ ಹಬ್ಬಗಳ ಸಂದರ್ಭಗಳಲ್ಲಿ
ಈ ನಗರದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆಯನ್ನ ಯಾರು ತರ್ತಾರೆ ಅವರ ಮೇಲೆ ಖಡಾಖಂಡಿತವಾಗಿ ಅತ್ಯಂತ ಕಠಿಣ ರೀತಿಯಲ್ಲಿ ಕಾನೂನಿನ ಅಡಿಯಲ್ಲಿ ನಾವು ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂತಹ ಒಂದು ಕಠಿಣ ಸಂದೇಶವನ್ನು ಕೂಡ ಮಾನ್ಯ ಪೊಲೀಸ್ ಅಧೀಕ್ಷಕರ ಒಂದು ಮುಖಾಂತರವಾಗಿ ನಾವು ಇವತ್ತಿನ ದಿವಸ ಎಲ್ಲರಿಗೂ ಕೂಡ ಒಂದು ವಿನಂತಿಯನ್ನು ಕೂಡ ಮಾಡ್ತಾ ಇದೀವಿ, ಹಾಗೆ ಕಠಿಣ ಸಂದೇಶವನ್ನು ಕೂಡ ಕೊಡ್ತಾ ಇದೀವಿ. ನಗರದ ಗುರುನಾನಕ್ ಆಸ್ಪತ್ರೆಯಲ್ಲಿ ನೂತನವಾಗಿ ಆರಂಭಿಸಲಾದ ಉಚಿತ ಕಿಡ್ನಿ ಡಯಾಲಿಸಿಸ್ ಕೇಂದ್ರ ಹಾಗೂ 4 ಡಯಾಲಿಸಿಸ್ ಯಂತ್ರಗಳ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಡಯಾಲಿಸಿಸ್ ಯಂತ್ರಗಳನ್ನು ಲೋಕಾರ್ಪಣೆ ಮಾಡಿ ಸೇವೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ರೇಷ್ಮಾ ಕೌರ್, ಕಿಡ್ನಿ ಸಂಬಂಧಿತ ಕಾಯಿಲೆಗಳಿಂದ ಬಳಲುತ್ತಿರುವ ಅನೇಕ ರೋಗಿಗಳು ಡಯಾಲಿಸಿಸ್ ಚಿಕಿತ್ಸೆಗೆ ದೊಡ್ಡ ಮೊತ್ತದ ಹಣ ಖರ್ಚು ಮಾಡಬೇಕಾಗುತ್ತದೆ. ಕೆಲವರು ದೂರದ ನಗರಗಳಿಗೆ ತೆರಳಿ ಚಿಕಿತ್ಸೆ ಪಡೆಯುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ದೇವರ ಆಶೀರ್ವಾದದಿಂದ ಗುರುನಾನಕ್ ಆಸ್ಪತ್ರೆಯಲ್ಲಿ ಉಚಿತ ಡಯಾಲಿಸಿಸ್ ಸೇವೆ ಆರಂಭಿಸಿರುವುದು ಸಂತಸದ ವಿಷಯವಾಗಿದೆ ಎಂದು ಹೇಳಿದರು. ಬಡ ಹಾಗೂ ಮಧ್ಯಮ ವರ್ಗದ ರೋಗಿಗಳಿಗೆ ಈ ಸೇವೆ ಬಹಳ ಉಪಯೋಗವಾಗಲಿದೆ ಎಂದು ತಿಳಿಸಿದರು. ರೋಟರಿ ಪಬ್ಲಿಕ್ ಇಮೇಜ್ ಅಧ್ಯಕ್ಷ ಬಸವರಾಜ್ ಧನ್ನೂರ್ ಮಾತನಾಡಿ, ರೋಟರಿ ವತಿಯಿಂದ ಉಚಿತ ಡಯಾಲಿಸಿಸ್ ಸೇವೆ ಆರಂಭಿಸಬೇಕು ಎಂಬ ಕನಸು ಬಹಳ ದಿನಗಳಿಂದ ಇತ್ತು. ಈ ಕುರಿತು ರೋಟರಿಯ ಹಿಂದಿನ ಗವರ್ನರ್ ಅವರೊಂದಿಗೆ ಚರ್ಚೆ ನಡೆಸಿದಾಗ ಬೆಂಗಳೂರಿನ ಕಿಡ್ನಿ ಫೌಂಡೇಶನ್ನ ಸಹಕಾರ ದೊರೆಯಲಿದೆ ಎಂಬ ಭರವಸೆ ಸಿಕ್ಕಿತು ಎಂದರು. ಬೀದರ್ ಜಿಲ್ಲೆಯ ಯಾವ ಆಸ್ಪತ್ರೆಯಲ್ಲಿ ಈ ಯೋಜನೆ ಜಾರಿಗೆ ತರಬೇಕು ಎಂಬ ಪ್ರಶ್ನೆ ಬಂದಾಗ ತಮ್ಮ ಮೊದಲ ಆಯ್ಕೆ ಗುರುನಾನಕ್ ಆಸ್ಪತ್ರೆಯಾಗಿತ್ತು ಎಂದು ಅವರು ಹೇಳಿದರು. ಈ ಆಸ್ಪತ್ರೆ ಹಣ ಗಳಿಸುವ ಉದ್ದೇಶಕ್ಕಿಂತ ಸೇವಾ ಮನೋಭಾವದಿಂದ ಟ್ರಸ್ಟ್ ಹಾಗೂ ಚಾರಿಟಿ ಆಧಾರಿತವಾಗಿ ನಡೆಯುತ್ತಿದೆ. ಆರಂಭದಲ್ಲಿ 1 ಡಯಾಲಿಸಿಸ್ ಯಂತ್ರ ನೀಡಲು ಒಪ್ಪಿಗೆ ದೊರಕಿತ್ತು. ನಂತರ 3 ಯಂತ್ರಗಳನ್ನು ನೀಡಲು ಸಹಕಾರ ದೊರೆತಿದ್ದು, ಒಟ್ಟಾರೆಯಾಗಿ 4 ಡಯಾಲಿಸಿಸ್ ಯಂತ್ರಗಳನ್ನು ನೀಡಿರುವುದು ಸಂತೋಷದ ಸಂಗತಿಯಾಗಿದೆ ಎಂದು ಹೇಳಿದರು. ಆಸ್ಪತ್ರೆಯಲ್ಲಿ ಒಟ್ಟು 4 ಆಧುನಿಕ ಡಯಾಲಿಸಿಸ್ ಯಂತ್ರಗಳನ್ನು ಸ್ಥಾಪಿಸಲಾಗಿದ್ದು, ಇದರ ಮೂಲಕ ಜಿಲ್ಲೆಯ ಕಿಡ್ನಿ ರೋಗಿಗಳಿಗೆ ಗುಣಮಟ್ಟದ ಹಾಗೂ ಉಚಿತ ಚಿಕಿತ್ಸೆ ಲಭ್ಯವಾಗಲಿದೆ. ಈ ಸೇವೆಯಿಂದ ಆರ್ಥಿಕವಾಗಿ ಹಿಂದುಳಿದ ರೋಗಿಗಳಿಗೆ ಹೆಚ್ಚಿನ ನೆರವಾಗಲಿದೆ ಎಂದರು. I said why we should depend on anybody else. तो हम क्यों अपने आप में शुरू कर सकते हैं. We bought 2 units and हमने फिर फ्री डायलिसिस का सेंटर यहाँ पे स्टार्ट किया. तो पहले तो इट वाज अ बिग चैलेंज डायलिसिस का चलाने के लिए टेक्नीशियंस को वगैरह मॉनिटरिंग और बट बाय गॉड्स ग्रेस एंड बाय जी मेहर ಗುರುನಾನಕ್ ಹಾಸ್ಪಿಟಲ್ ಈ ಎರಡು ಸಂಸ್ಥೆಗೆ ತುಂಬು ಹೃದಯದ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಬಹಳ ದಿನದ ಒಂದು ಕನಸಿತ್ತು. ರೋಟರಿ ವತಿಯಿಂದ ಒಂದು ಬೀದರ್ನಲ್ಲಿ ಫ್ರೀ ಡಯಾಲಿಸಿಸ್ ಸೆಂಟರ್ ಮಾಡಬೇಕಂತ ವೈಯಕ್ತಿಕವಾಗಿ ನನ್ನ ಬಹಳ ಒಂದು ಕನಸಿತ್ತು. ಸುಮಾರು ಸಲ ಹೇಳ್ತಾ ಬಂದಾಗ ಅದು ಎಕ್ಸಿಕ್ಯೂಟೇ ಆಗ್ತಾ ಇರಲಿಲ್ಲ. ಒಂದ್ಸಲ ನಮ್ಮಲ್ಲಿ ಬೀದರ್ನಲ್ಲಿ ಒಂದು ದೊಡ್ಡ ಇವೆಂಟ್ ಆದಾಗ ನಮ್ಮ ಆಗಿನ ಗವರ್ನರ್ ಮಾಣಿಕ್ ಪವಾರ್ ಅವರೆಲ್ಲ ಬಂದಿದ್ರು. ನಾನು ಅಂದೆ ಒಂದು ಡಯಾಲಿಸಿಸ್ ಸೆಂಟರ್ ಮಾಡ್ಬೇಕ್ರಿ ಅಂದಾಗ, ಆಯಿತು ನೀವು ಮಾಡ್ರಿ, ನಾನು ಬ್ಯಾಂಗ್ಳೂರ್ ಕಿಡ್ನಿ ಫೌಂಡೇಶನ್ ಅವ್ರು ಇದ್ದಾರೆ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ, ನಾನು ಹೇಳ್ತೀನಿ, ಅದ್ರ ಹಾಸ್ಪಿಟಲ್ ಯಾವುದು ಅಂತ ಕೇಳಿದ್ರು. ಅವಾಗ ನಾನು ಡಿಸ್ಕಷನ್ ಆಗಿದ್ದಲ್ಲಿ ಭಾಳ ಜನ ನಮ್ಮಲ್ಲಿ ನಾವು ಮಾಡ್ತೇವೆ ಅಂದರು. ಆದರೆ ನಾನು ಮೊಟ್ಟ ಮೊದಲು ಅವರಿಗೆ ಸಜೆಸ್ಟ್ ಮಾಡಿರೋ ಹೆಸರು ಅದು ಗುರುನಾನಕ್ ಹಾಸ್ಪಿಟಲ್ ಅಂತ ನಾನು ಹೇಳಿದ್ದೆ. ಯಾಕೆಂದರೆ ಈ ಒಂದು ಹಾಸ್ಪಿಟಲ್ ಇದು ಯಾವುದೇ ಒಂದು ಪ್ರಾಫಿಟ್ ಮೇಕಿಂಗ್ ಹಾಸ್ಪಿಟಲ್ ಅಲ್ಲ. ದಿಸ್ ಈಸ್ ರನ್ ಬೈ ಅ ಟ್ರಸ್ಟ್ ಆ್ಯಂಡ್ ಚಾರಿಟಿ ಬೇಸ್ಡ್ ಹಾಸ್ಪಿಟಲ್ ಇರೋದ್ರಿಂದ ನಾನು ಈ ಒಂದು ಸಂಸ್ಥೆಯ ಹೆಸರನ್ನು ನಮ್ಮ ಫೌಂಡೇಶನ್ ವಸಂತಚಂದ್ರ ಸಾಹೇಬ್ ಅವ್ರ ಜೊತೆ ಎಲ್ಲ ನಾವು ಸಭೆಯನ್ನು ಮಾಡಿದೆವು. ಆಮೇಲೆ ಅವರೆಲ್ಲ ಬಂದು ವಿಸಿಟ್ ಮಾಡಿದ್ರು. ಹಾಗೂ ಸರ್ ಒಂದೇ ಮಷಿನ್ ಕೊಡಲಿಕ್ಕೇನೋ ಡಿಸೈಡ್ ಮಾಡಿದ್ದೀವಿ ಅಂದರು. ನಾನು ಒಂದು ಮಷೀನಿಗೆ ಒಪ್ಪೋದಿಲ್ಲ ಅಂತ ಹೇಳಿದೆ. ಆಮೇಲೆ ಇದನ್ನು ಪುನೀತ್ ಅವರು ಕೈಯಲ್ಲಿ ಎತ್ಕೊಂಡು ಕೊನೆಗೆ ಈಗ 3 ಮಷೀನ್ ಅವ್ರು ಕೊಟ್ಟು ಇಲ್ಲಿ ಒಂದು ಫ್ರೀ ಡಯಾಲಿಸಿಸ್ ಸೆಂಟರ್ ಪ್ರಾರಂಭ ಆಗಿರೋದು ನಿಜಕ್ಕೂ ನಮ್ಮ ಬೀದರ್ ಜನತೆಗೆ ಭಾಳ ಒಳ್ಳೆ ಕೆಲಸ ಆಗಿದೆ. ಇದು ಈ ಒಂದು ಗುರುನಾನಕ್
ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಪ್ರಸಿದ್ಧ ಪೂಜೆ ಜಿಡಿಗೆ ಕ್ಷೇತ್ರಕ್ಕೆ ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ಭೇಟಿ ನೀಡಿ ಆಶ್ರಮದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳನ್ನು ವೀಕ್ಷಿಸಿದರು. ಈ ವೇಳೆ ಆಶ್ರಮದಲ್ಲಿರುವ ಗೋಶಾಲೆಗೆ ಭೇಟಿ ನೀಡಿದ ಅವರು ಗೋಗಳಿಗೆ ಆಹಾರ ನೀಡುವ ಮೂಲಕ ಗೋಸೇವೆ ನೆರವೇರಿಸಿದರು. ಬಳಿಕ ಗೋಗಳ ದರ್ಶನ ಪಡೆದು ಆಶ್ರಮದ ವ್ಯವಸ್ಥೆಗಳ ಬಗ್ಗೆ ಮಾಹಿತಿ ಪಡೆದರು. ಗೋಶಾಲೆಯಲ್ಲಿ ಗೋಗಳ ಆರೈಕೆ ಹಾಗೂ ಸಂರಕ್ಷಣೆಗೆ ಕೈಗೊಳ್ಳಲಾಗುತ್ತಿರುವ ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ಆಶ್ರಮ ಆವರಣದಲ್ಲಿ ನಿರ್ಮಾಣಗೊಂಡಿರುವ ಶ್ರೀಕೃಷ್ಣ ಲೀಲೆ ಪ್ರದರ್ಶನವನ್ನು ವೀಕ್ಷಿಸಿದ ಈಶ್ವರ್ ಸಿಂಗ್ ಠಾಕೂರ್ ಭಾರತೀಯ ಸಂಸ್ಕೃತಿ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಉಳಿಸಿ ಬೆಳೆಸುವಲ್ಲಿ ಇಂತಹ ಆಶ್ರಮಗಳ ಪಾತ್ರ ಮಹತ್ವದಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕೃಷ್ಣನ ಜೀವನ ಹಾಗೂ ಧಾರ್ಮಿಕ ಸಂದೇಶಗಳನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ನಿರ್ಮಿಸಲಾದ ಕಲಾಕೃತಿಗಳು ಮತ್ತು ದೃಶ್ಯಾವಳಿಗಳನ್ನು ಅವರು ಆಸಕ್ತಿಯಿಂದ ವೀಕ್ಷಿಸಿದರು. ಆಶ್ರಮದ ಪೂಜ್ಯರು ಹಾಗೂ ಭಕ್ತರೊಂದಿಗೆ ಕೆಲಕಾಲ ಮಾತುಕತೆ ನಡೆಸಿದ ಅವರು ಸಮಾಜದಲ್ಲಿ ಧರ್ಮ, ಸಂಸ್ಕೃತಿ ಮತ್ತು ಸೇವಾ ಚಟುವಟಿಕೆಗಳ ಮೂಲಕ ಜನರಲ್ಲಿ ಉತ್ತಮ ಮೌಲ್ಯಗಳನ್ನು ಬೆಳೆಸುವ ಕಾರ್ಯ ನಿರಂತರವಾಗಿ ನಡೆಯಬೇಕು ಎಂದು ಹೇಳಿದರು. ಕಂಟಿನ್ಯೂ 4-5 ಟೈಮ್ಸ್ ಬೆಳಗ್ಗೆ ಮಾಡಿರ್ತಾನೆ ಸರಿ ಬಂದು ನಾಷ್ಟ ಮಾಡ್ಕೊಂಡು ಮಲ್ನಾಡು ಗಿಡ್ಡ ಹಾಂ ಸರ್. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸಿ ವಾಪಸ್ಸಾಗಿರುವ ಸಿಎಂ ಸಿದ್ದರಾಮಯ್ಯ ಇಂದು ಬೆಳಗ್ಗೆ ಮಾಜಿ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಅವರ 62ನೇ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ವಿಧಾನಸೌಧ ಆವರಣದಲ್ಲಿ ಭಾಗವಹಿಸಿದರು. ಬಳಿಕ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುವ ವೇಳೆ ಅವರು ಜವಾಹರಲಾಲ್ ನೆಹರು ಗುಣಗಾನ ಮಾಡಿದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅವರು ಮೊದಲ ಪ್ರಧಾನಮಂತ್ರಿಯಾಗಿದ್ದರು. 17 ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಆಧುನಿಕ ಭಾರತ ನಿರ್ಮಾಣದಲ್ಲಿ ಅವರ ಪಾತ್ರ ಮುಖ್ಯವಾಗಿತ್ತು. ಅವರು ಸಮಾಜವಾದಿಯೂ ಆಗಿದ್ದರು, ಬಂಡವಾಳಶಾಹಿಯೂ ಆಗಿದ್ದರು, ಮಿಶ್ರ ಆರ್ಥಿಕತೆಗೆ ಹೆಚ್ಚು ಒತ್ತು ನೀಡಿದರು ಎಂದರು. ಶಿಕ್ಷಣ ಮತ್ತು ಸಹಕಾರ ಕ್ಷೇತ್ರದಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಯಲು ನೆಹರು ಅವರು ಕಾರಣ ಎಂದರು. ನಿನ್ನೆ ದೆಹಲಿಯಿಂದ ಬಂದು ಇಂದು ಮಾಧ್ಯಮಗಳ ಮುಂದೆ ಕಾಣಿಸಿಕೊಂಡ ಸಿದ್ದರಾಮಯ್ಯನವರ ಮುಂದೆ ಪತ್ರಕರ್ತರು ನಾಯಕತ್ವ ಬದಲಾವಣೆ, ಸಿಎಂ ಹುದ್ದೆ ರಾಜೀನಾಮೆ ವಿಚಾರ ಪ್ರಸ್ತಾಪಿಸಿದರು. ಅದರ ಬಗ್ಗೆ ಮಾತನಾಡುತ್ತಾರೆ ಎಂದುಕೊಂಡಿದ್ದರು. ಆದರೆ ಸಿಎಂ ಸಿದ್ದರಾಮಯ್ಯ ನಾಳೆಯೆಲ್ಲ ಮಾತನಾಡೋಣ ಎಂದು ಹಾಗೆಯೇ ಕುತೂಹಲ ಇರಿಸಿಕೊಂಡರು. ಡೌನ್ ಮಾಡೋಣ, ಡೌನ್ ಕೀழே பிடி பண்ணி நீ மேல இருக்கறலப்பா. ಮುಂದಣ ಮೊಬೈಲ್ ಡೌನ್ ಜವಾಹರ್ಲಾಲ್ ನೆಹರೂರವರ ಪುಣ್ಯತಿಥಿ ಇವತ್ತು. ಅವರು ಈ ದೇಶದ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೇ ಪ್ರಧಾನಿಯಾಗಿದ್ದರು. ಸುಮಾರು 17 ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ಈ ದೇಶದ ಜನರ ಸೇವೆಯನ್ನು ಮಾಡಿದ್ದಾರೆ. ಅವರು 1964ನೇ ಇಸ್ವಿನಲ್ಲಿ ಮೇ ತಿಂಗಳಲ್ಲಿ ನಿಧನರಾದರು. ಅವರ ಪುಣ್ಯತಿಥಿಯನ್ನು ದೇಶಾದ್ಯಂತ
ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಆಚರಣೆ ಮಾಡ್ತಾ ಇದೆ. ಮತ್ತು ನಮ್ಮ ಸರ್ಕಾರನೂ ಕೂಡ ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು, ಆಧುನಿಕ ಭಾರತದ ನಿರ್ಮಾಣದಲ್ಲಿ ನೆಹರೂರವರ ಪಾತ್ರ ಭಾಳ ದೊಡ್ಡದು ಅಂತಕ್ಕಂಥ ಮಾತುಗಳನ್ನು ಅವರು ಸೋಷಲಿಸ್ಟ್ ಮತ್ತು ಕ್ಯಾಪಿಟಲಿಸ್ಟ್ ಅದ್ರ ಮಧ್ಯೆ ಇರ್ತಕ್ಕಂಥ ಮಿಕ್ಸೆಡ್ ಎಕಾನಮಿನ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು, ಡ್ಯಾಮ್ಗಳು ಈ ದೇಶದಲ್ಲಿ ಬರಬೇಕಾದ್ರೆ ಮತ್ತು ಶಿಕ್ಷಣದಲ್ಲಿ ಮತ್ತು ಕೋಆಪರೇಷನ್ನಲ್ಲಿ ಸೈಂಟಿಫಿಕ್ ಮನೋಭಾವ ಬೆಳೀಲಿಕ್ಕೆ, ಇವತ್ತು ಇಡೀ ದೇಶದಲ್ಲಿ ಸೈಂಟಿಫಿಕ್ ಮನೋಭಾವ ಬೆಳೀಲಿಕ್ಕೆ ನೆಹರೂರವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೆಹರೂರವರು ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿ ಈ ದೇಶದ ಪ್ರಗತಿಯನ್ನು ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು 17 ವರ್ಷಗಳ ಕಾಲ ಮಾಡಿದರು. ಅವರು ನಮ್ಮನ್ನು ಅಗಲಿ ಈಗಾಗಲೇ ಸುಮಾರು 62 ವರ್ಷಗಳಾಗಿ ಬಂದಿದೆ. ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ನಾವೆಲ್ಲರೂ ಕೂಡ ಅವ್ರನ್ನ ಸ್ಮರಿಸ್ಕೊಂಡು ಅವರು ಹಾಕಿಕೊಟ್ಟಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರು ಯಾವಾಗಲೂ ನಮಗೆ ಅವರ ಆದರ್ಶಗಳು ಮೇಲ್ಪಂಕ್ತಿಯಾಗಿರಲಿ ಅಂತಕ್ಕಂಥ ಮಾತುಗಳನ್ನು ಈ ಎಲ್ಲಿಗೆ ಹೋಗಿದ್ರಿ ಸರ್? ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.